ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ರಾಜಕೀಯ ಅನ್ನೋದು ಶಾಶ್ವತ ಅಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಹಾಗೇನೆ ರಾಜಕೀಯ ಅನ್ನೋದು ನಮ್ಮಪ್ಪನ ಆಸ್ತಿಯೂ ಅಲ್ಲ. ರಾಜಕೀಯ ವೈರಾಗ್ಯದ ಮಾತನಾಡಿದ್ರ ಸಿಎಂ ಸಿದ್ದರಾಮಯ್ಯ ಅನ್ನೋ ಪ್ರಶ್ನೆ. ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಜೊತೆಗೆ ಸಿಎಂ ಮಾತನಾಡ್ತಾರೆ. ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ಸಿಎಂ ಅವರ ಅಚ್ಚರಿಯ ಮಾತಿದು. ಹಾಗೆಯೇ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಲ್ಲ, ಏನಾಗುತ್ತೋ ಆಗ್ಲಿ. ಬೇಳೂರು ಗೋಪಾಲಕೃಷ್ಣ ಅವರ ಜೊತೆಗೆ ಸಿಎಂ ಮಾತನಾಡಿದಂತಹ ಪರಿ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ನಾನಾ ರೀತಿಯಲ್ಲಿ ವ್ಯಾಖ್ಯಾನಗಳು ಕೂಡ ಹೊರಬರ್ತಾ ಇದೆ, ಚರ್ಚೆಗಳು ಕೂಡ ನಡೀತಾ ಇದೆ. ಅದರಲ್ಲೂ ರಾಜಕೀಯ ವೈರಾಗ್ಯದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ರ ಅಂತ ಹೇಳಿ ಒಂಚೂರು ಸೈಡ್ ಅಣ್ಣ. ಒಂಚೂರು ಸೈಡ್ ಅಣ್ಣ. ಒಂಚೂರು ಸೈಡ್ ಅಣ್ಣ. ಇದು ವಿಧಾನಸೌಧದ ಕೆಂಗಲ್ ಗೇಟ್ ಬಳಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದಂತಹ ರೀತಿ. ಬೇಳೂರು ಗೋಪಾಲಕೃಷ್ಣ ಅವರು ಪ್ರಸ್ತುತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಸಿಎಂ ಅವರ ಬಳಿ ಮಾತನಾಡೋಕೆ ಹೋದಂತಹ ಸಂದರ್ಭದಲ್ಲಿ ರಾಜಕೀಯ ಶಾಶ್ವತ ಅಲ್ಲ, ಅದು ನಮ್ಮ ಅಪ್ಪನ ಮನೆ ಆಸ್ತಿನೂ ಅಲ್ಲ, ಏನೇನು ಆಗ್ತಿದೆಯೋ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ತುಂಬಾ ಕೂಲ್ ಆಗಿ ಮಾತನಾಡಿದ್ದಾರೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರು ಇದ್ದಾರೆ ಅಂತ ಹೇಳಿ. ಪ್ರತಿಯೊಂದು ವಿಚಾರದಲ್ಲೂ ಅಥವಾ ಪ್ರತಿಯೊಂದು ಪ್ರಶ್ನೆಗೂ ಕೂಡ ತುಂಬಾ ಕೂಲ್ ಆಗಿ ಆನ್ಸರ್ ಅನ್ನ ಕೊಡ್ತಾ ಇದ್ದಾರೆ. DCM DK ಶಿವಕುಮಾರ್ ಅವರ ಮನೆಯಲ್ಲಿ ಆದಂತಹ ಬ್ರೇಕ್ಫಾಸ್ಟ್ ನ ಬಳಿಕ ಅವರು ಮಾಧ್ಯಮದವರ ಜೊತೆಗೆ ಮಾತನಾಡಿದಾಗಲೂ ಕೂಡ ಎಲ್ಲಾ ಪ್ರಶ್ನೆಗಳಿಗೂ ತುಂಬಾ ಶಾಂತ ರೀತಿಯಲ್ಲೇ ಉತ್ತರವನ್ನ ಕೊಡ್ತಾರೆ. ಅವರ ಮಾತಿನ ಧಾಟಿ ಇದೆ, ಸ್ಟೈಲ್ ಇದೆ. ಅದರ ಹೊರತಾಗಿ ಇವತ್ತು ತುಂಬಾನೇ ವಿಭಿನ್ನವಾಗಿ ಸಿಎಂ ಸಿದ್ದರಾಮಯ್ಯನವರು ಕಂಡ್ರೆ ಅಂದ್ರೆ ನಿಜಕ್ಕೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದೇ ಧಾಟಿಯಲ್ಲಿ ಕೆಂಗಲ್ ಗೇಟ್ ಬಳಿಯೂ ಕೂಡ ಬೇಳೂರು ಗೋಪಾಲಕೃಷ್ಣ ಅವರು ಕೇಳಿದಂತಹ ಒಂದು ಮಾತಿಗೆ ಸಿಎಂ ಸಿದ್ದರಾಮಯ್ಯನವರು ನಗುನಗುತ್ತಲೇ ಉತ್ತರವನ್ನ ಕೊಟ್ಟರು. ರಾಜಕೀಯ ಶಾಶ್ವತ ಅಲ್ಲ ಅಂತ ಹೇಳಿ. ಹಾಗಾಗಿ ಸಿದ್ದರಾಮಯ್ಯನವರು ಈಗ ಆಗ್ತಿರುವಂತಹ ಬೆಳವಣಿಗೆಗಳಿಂದ ಅಷ್ಟೊಂದೇನು ಆತಂಕಕ್ಕೀಡಾದಂತೆ ಕಾಣಿಸ್ತಾ ಇಲ್ಲ. ಏನಾಗುತ್ತೋ ಆಗ್ಲಿ, ಎಲ್ಲವನ್ನೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋದರ ವಿಚಾರವಾಗಿ ಅವ್ರು ಏನು ಪದೇ ಪದೇ ರಿಯಾಕ್ಟ್ ಮಾಡ್ತಿದ್ರು ಅದಕ್ಕೆ ಈಗಲೂ ಕೂಡ ಬದ್ಧರಿದ್ದಾರೆ ಅನ್ನೋದು ಅವರ ನಡವಳಿಕೆ ಮತ್ತು ಮಾತಿನಲ್ಲಿ ಎದ್ದು ಕಾಣಿಸ್ತಾ ಇದೆ. ಇನ್ನು ಸಿದ್ದರಾಮಯ್ಯನವರು ವೈರಾಗ್ಯದ ಮಾತೇನು ಆಡಿಲ್ಲ. ಆ ಒಂದು ಆಂಗಲ್ ಅಲ್ಲಿ ಚರ್ಚೆ ಆಗ್ತಿತ್ತಲ್ಲ, ಅದ್ರ ಬಗ್ಗೆ ಇದೀಗ ಬೇಳೂರು ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಬಹಳ ಖುಷಿಯಾಗಿಯೇ ಇದ್ರು ಅಂತ ಹೇಳಿ TV9ಗೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಸಂದೇಶ ಬ್ರೇಕ್ಫಾಸ್ಟ್ನಿಂದ ಆಗಿದೆ. ಸಿದ್ದರಾಮಯ್ಯ ಯಾವುದೇ ಬೇಸರದಲ್ಲಿ ಮಾತನಾಡಿಲ್ಲ, ಖುಷಿಯಾಗಿಯೇ ಮಾತನಾಡಿದ್ರು ಎಂದಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಸನ್ನ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಒಂದು ಮಹತ್ವದ ಬೆಳವಣಿಗೆಗೆ ನೀವು ಕೂಡ ಸಾಕ್ಷಿಯಾಗಿದ್ದೀರಿ. ಮುಖ್ಯಮಂತ್ರಿಗಳು ಬಂದಾಗ ನೀವು ಕೇಳ್ತೀರಿ ಇವತ್ತು ಬ್ರೇಕ್ಫಾಸ್ಟ್ ಹೇಗಿತ್ತು ಅಂತ ಹೇಳಿ. ಮುಖ್ಯಮಂತ್ರಿಗಳು ಏನು ಉತ್ತರ ಕೊಟ್ಟರು ಮತ್ತು ಅದನ್ನು ನೀವು ಹೇಗೆ ಅನಲೈಸ್ ಮಾಡ್ತೀರಿ ಸರ್? ಇವತ್ತಿನ ಬೆಳವಣಿಗೆಯಲ್ಲಿ ಬೆಳಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು DK ಸಾಹೇಬ್ರ ಮನೆಗೆ ಹೋಗಿರೋದು ನಿಮಗೆಲ್ಲ ಗೊತ್ತಿದೆ. ಅದಾದ ನಂತರ ನಾನು ಸಹ ಅಲ್ಲೇ ಹೋಗ್ಬಿಟ್ಟು ಈ ಕಡೆ ವಿಧಾನಸೌಧಕ್ಕೆ ಬರೋ ಹೊತ್ತಿಗೆ ಸಾಹೇಬರು ಬರ್ತಾಯಿದ್ರು. ನಾನು ಸಹಜವಾಗಿ ಖುಷಿಯಾಗಿದ್ದರು, ಭಾಳ ಆನಂದವಾಗಿ ಬರ್ತಾಯಿದ್ರು. ನಾನು ಹೋಗ್ಬಿಟ್ಟು ನಮಸ್ಕಾರ ಮಾಡಿ, ಏನು ಸರ್ ಭಾಳ ಖುಷಿಯಾಗಿದ್ದಾರೆ, ಏನು ಇವತ್ತು ನಾಟಿ ಕೋಳಿ ಭಾರಿ ಚೆನ್ನಾಗಿತ್ತು ಅಂತ ಸಹಜವಾಗಿ ನಾನು ಕೇಳಿದೆ. ಆವಾಗ ಹೇಳಿದ್ರೆ ಭಾಳ ಚೆನ್ನಾಗಿತ್ತು ಕಣಗೋಪಾಲು, ಮೈಸೂರು ಮಾದರಿಯಲ್ಲಿತ್ತು, ಭಾಳ ನನಗೆ ಇಷ್ಟ ಆಯಿತು, ನಾನು ಒಳ್ಳೆ ತಿಂಡಿ ತಿಂದೆ ಕಣೋ, ಚೆನ್ನಾಗಿತ್ತು ಅಂತ ಹೇಳಿದ್ದು. ಇದು ಮಾಡಿದರು. ಏನು ಸರ್ ಇವತ್ತು ನನ್ನ ಕೇಳಿದ್ರು, ಏನೋ ನೀನು ಕಲರ್ಫುಲ್ಲಾಗಿ ಬಂದಿದ್ಯಲ್ಲ ಅಂತ ಫಸ್ಟೇ ಕೇಳಿದ್ರು. ಕಲರ್ಫುಲ್ಲಾಗಿ ಬಂದುಬಿಟ್ಟಿದ್ದಲ್ಲ ಏನೋ ಅಂತ ಹೇಳಿ
ಏನು ಸರ್ ನಾನು ಯಾವಾಗಲೂ ಹೀಗೆಲ್ಲ ಸರ್ ಬರೋದು ಅಂತ ಭಾರಿ ಕಲರ್ಫುಲ್ ಇದೆ ಇವತ್ತು ಅಂತ ಹೇಳಿದರು. ಭಾಳ ದಿನದಿಂದ ಗೊಂದಲವಾಗಿರುವಂಥ ಸಣ್ಣ ವಾತಾವರಣವನ್ನು ತಿಳಿಗೊಳಿಸೋ ಮೂಲಕ ಇವತ್ತು ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ನನಗೆ ಖುಷಿ ಆಗುತ್ತೆ. ಯಾಕಂದರೆ ನಮ್ಮ ಕಾರ್ಯಕರ್ತರಿರ್ಬೋದು, ನಮ್ಮ MLA ಇರ್ಬೋದು, ಬೇರೆಯವರಿಗಿರ್ಬೋದು ಒಂದು ಸಂದೇಶ ಹೋಗಿದೆ. ಅದ್ರ ಜೊತೆಗೆ ವಿರೋಧ ಪಕ್ಷದವರ ಬಾಯಿ ಮುಚ್ಚುವಂಥ ಕೆಲಸವನ್ನು ಸಹ ಮಾಡಿದ್ದಾರೆ. ಏನು ಕ್ರಾಂತಿ 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 ಅಂತಿದ್ರು, ಈಗ ಶಾಂತಿ ಶಾಂತಿ ಅಂತ ಮಂತ್ರ ಮಾಡಿದ್ದಾರೆ. ಅದೇ ನಮ್ಗೆ ಬೇಕಾಗಿತ್ತಲ್ವಾ. ಹಾಗಾಗಿ ಏನು ಮಾಡ್ತಾರೆ ಅನ್ನೋದನ್ನ ಕೇಂದ್ರ ನಾಯಕರು ತೀರ್ಮಾನ ಮಾಡ್ತಾರೆ. 8ನೇ ತಾರೀಕು ಬರಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ರು, ಅವರೇ ಹೇಳಿದ್ದಾರೆ. ಅದಾದ ನಂತರ ಗೊತ್ತಾಗುತ್ತೆ. ಈಗ ಮುಖ್ಯಮಂತ್ರಿಗಳು ಹೇಳೋದು, ನಾನು ಅಧಿಕಾರ ಕಂಡ್ಕೊಂಡು ಕೂತಿಲ್ಲ, ರಾಜಕಾರಣ ಯಾರಪ್ಪನ ಮನೆ ಆಸ್ತಿ ಅಲ್ಲ ಅನ್ನೋದು. ಅಂದ್ರೆ ಅವರು ವೈರಾಗ್ಯದ ಮಾತಾ ಅಥವಾ ಎಲ್ಲೋ ಒಂದ್ ಕಡೆ ಎಲ್ಲವೂ ಸುಲಲಿತವಾಗಿ ನಡಿಬೇಕು ಅನ್ನೋ ತರದ ಅರ್ಥನ? ರಾಜಕೀಯದಲ್ಲಿ ಇವೆಲ್ಲ ಸಹಜ ಅಂತ ಹೇಳಿದಾರಲ್ವಾ, ಅಷ್ಟೇ, ಅದೇನಿಲ್ಲ. ಖುಷಿ ಹೇಳಿದ್ದಾರೆ, ಯಾವುದೇ ನೋವಿಂದ ಇನ್ನೊಂದು ಹೇಳಿದಲ್ಲ. ಇದೆಲ್ಲವನ್ನ ಹತ್ತಿರದಿಂದ ನೋಡ್ತಾ ಇರೋ ನಿಮ್ಗೆ ಏನ್ ಅನ್ಸುತ್ತೆ ಸರ್, ಎಲ್ಲಿಗೆ ಹೋಗಿ ನಿಲ್ಬಹುದು ಅಂತ? ಏನೋ ನೋಡಿ, ರಾಷ್ಟ್ರೀಯ ನಾಯಕರು ಬಹುಶಃ ಇದನ್ನೆಲ್ಲವನ್ನು ತೀರ್ಮಾನ ಮಾಡ್ತಾರೆ. ಒಂದು ಒಳ್ಳೆ ಅವಕಾಶ ಆಗ್ಬೋದು, ಮುಂದಿನ ದಿನದಲ್ಲಿ ನಿರ್ಧಾರ ಕೈಗೊಳ್ಬೋದು ಅನಿಸ್ತದೆ ಅಷ್ಟೇ. ನಿಮಗೂ ಕೂಡ ಶುಭ ಸುದ್ದಿ ಸಿಗ್ಬೋದು ಅನ್ಸುತ್ತೆ? ಅಲ್ಲ, ನಾನು ಒಬ್ಬ MLA ಆಗಿ 3ನೇ ಸಾರಿ MLA ಇದ್ದೀನಿ. ನಾನು ಕೇಳಿದ್ದೀನಿ, ನನಗೆ ಒಂದು ಅವಕಾಶ ಕೊಡಿ, ತಪ್ಪೇನಿಲ್ಲಲ್ಲ. ಶಾಸಕರಾಗಿ ಮಂತ್ರಿ ಆಗ್ಬೇಕನ್ನೋದು ಎಲ್ಲರಿಗೂ ಇದ್ದಾರೆ. ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಭಾಳ ಜನರು ಹೇಳ್ತಾರಲ್ವ, ಹಾಗೆ ನಾವು ಕೇಳಿದ್ದೀವಪ್ಪ. ಅದಕ್ಕೆ ಹೈಕಮಾಂಡ್ ನಿರ್ಣಯ ಮಾಡುತ್ತೆ, ಏನು ಮಾಡ್ಬೇಕನ್ನೋದು ಮಾಡುತ್ತೆ. ಅವರು ಕೊಟ್ಟರೆ ತಗೊಳ್ತೀವಿ, ಕೊಡೋದ್ರು ಹಾಗೆ ಇರ್ತೀವಪ್ಪ ಅಷ್ಟೇ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.